ಅಪರ್ಣಾ ಮತ್ತು ನೀವು ಆಂಕರಿಂಗ್ ಮಾಡಿದ ಫಸ್ಟ್ ಸ್ಟೇಜ್ ಶೋ ಯಾವುದು ನೆನಪಿದ್ರೆ? ನೆನಪಿದೆ. ಹೇಳಬೇಕು ಅಂದರೆ ಸೂರ್ಯವಂಶ ಅಂತ ಒಂದು ಕನ್ನಡ ಚಲನಚಿತ್ರ. ಅದಕ್ಕಿಂತ ಮುಂಚೆ ಯಾವುದೋ ಮಾಡಿದ್ದು, ಬಟ್ ನನಗೆ ದಿಟ್ಟವಾಗಿ ನೆನಪಿರೋ ದೊಡ್ಡ ಕಾರ್ಯಕ್ರಮ ಅಂದರೆ ಸೂರ್ಯವಂಶ. ವಂಡರ್ಫುಲ್ ಹಿಟ್ಟಾದ ಚಿತ್ರ. ಅದರದ್ದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಸ್, ಕಂಠೀರವ ಇಂಡೋರ್ ಸ್ಟೇಡಿಯಂ. ಸನ್ಮಾನ್ಯ HD ದೇವೇಗೌಡರು ವಾಸ್ ದಿ ಪ್ರಧಾನಮಂತ್ರಿ. ಸೊ ಅವರು, ಐ ಮೀನ್ HD ಕುಮಾರಸ್ವಾಮಿ ಸರ್ ವಾಸ್ ಪ್ರೊಡ್ಯೂಸರ್ ಆಫ್ ದ ಮೂವಿ. ಸೊ ಅವರಿದ್ದರು. ಸೊ ದಟ್ ಫಸ್ಟ್ ನಾವಿಬ್ಬರು ನನಗೆ ನೆನಪಿರೋಂಥ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದದೆ ಸೂರ್ಯವಂಶ ಫಂಕ್ಷನ್. ಅಪರ್ಣಾ ಅವರು ಆರ್ಟಿಸ್ಟು ಆಗಿದ್ರು, ಆಂಕರ್ ಆಗಿದ್ರು. ಫಸ್ಟ್ ಭೇಟಿಯಲ್ಲಿ ನಿಮ್ಮ ಇಂಪ್ರೆಷನ್ ಹೇಗಿತ್ತು ಅಪರ್ಣಾ ಅವ್ರ ಬಗ್ಗೆ? ಆ ಥರ, ಐ ಮೀನ್ ಇಟ್ ವಾಸ್ ಜಸ್ಟ್ ಎ ಪ್ರೊಫೆಷನಲ್ ಥಿಂಗ್. ಇಂಪ್ರೆಷನ್ ಅಂದರೆ ಶಿ ನಾಲೆಡ್ಜಬಲ್. ಅಲ್ಲಿ ದೂರದರ್ಶನಲ್ಲಿ ಅನೌನ್ಸ್ ಮಾಡೋರಲ್ಲ ಅವಾಗ, ನನಗಿಂತ ಮುಂಚೆನೇ ಅವರು ಶಿ ವಾಸ್ ಅನೌನ್ಸಿಂಗ್. ಸೊ ಅವಾಗ ಮೀಟ್ ಮಾಡ್ತಿತ್ತು. ಸೊ ಐ ನ್ಯೂ ಹರ್. ಒನ್ ಥಿಂಗ್ ವಾಸ್, ಅವಾಗ ದೂರದರ್ಶನಲ್ಲಿ ಹೆಂಗಿತ್ತು ಅಂದರೆ ಇಟ್ ವಾಸ್ ಲೈಕ್ ಡ್ಯೂಟಿ ಹಾಕೋರು. ಸೊ ಯೂಸ್ ಟು ಬಿ ಡ್ಯೂಟಿ ರೂಮ್ ಅಂತಿರೋದು. ಸೊ ಆ ಡ್ಯೂಟಿ ರೂಮ್ನಲ್ಲಿ ಕೂತ್ಕೊಂಡು ಚೆನ್ನಾಗಿ ಅಧ್ಯಯನ ಮಾಡೋರು. ಸೊ ಆ ರೀತಿ ಐ ನ್ಯೂ ಶಿ ವಾಸ್ ವೆರಿ ನಾಲೆಡ್ಜಬಲ್ ಆ್ಯಂಡ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಅವಾಗಲೇ ಗೊತ್ತಿತ್ತು ನನಗೆ. ಈ ಪದಗಳ ಬಳಕೆ ಮತ್ತು ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಂಡು ನೀವು ಆಂಕರಿಂಗ್ ಮಾಡ್ತಾ ಇರ್ತೀರಾ. ಸೊ ಈಗಿನ ಯಂಗ್ಸ್ಟರ್ಸ್ಗೆ ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ ರೀತಿ ವಿಷಯಕ್ಕೆ ಕನೆಕ್ಟ್ ಆಗಬೇಕು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತೇ ಆಗೋದಿಲ್ಲ. ಸ್ಟೇಜ್ ಆಂಕರಿಂಗ್ ಬಹಳಷ್ಟು ಜನ ಮಕ್ಕಳು ಅಂತಲೇ ಹೇಳ್ಬೋದು, ಈಗ ಶುರು ಮಾಡ್ಕೊಂಡು ಅದನ್ನು ಕಲಿಯೋ ಪ್ರಯತ್ನ ಪಡ್ತಾ ಇರ್ತಾರೆ. ಒಂದು ವಿಷಯಕ್ಕೆ ಕನೆಕ್ಟ್ ಆಗಬೇಕು ಅನ್ನೋದು ತುಂಬ ವರ್ಷಗಳವ್ರಿಗೆ ಹೊಳೆಯೋದೇ ಇಲ್ಲ. ಸೊ ಇವಾಗ ಒಂದು ಸ್ಟೇಜ್ ಆಂಕರಿಂಗ್ ಹೋಗ್ತಾ ಇದ್ದೀನಿ, ಅಥವಾ ಯಾವುದೋ ಒಂದು ದೂರದರ್ಶನದ ಕಾರ್ಯಕ್ರಮನೋ ಮತ್ತೊಂದು TV ಕಾರ್ಯಕ್ರಮನೋ, ಒಬ್ಬ ನಿರೂಪಕ ಯಾವ ರೀತಿ ಸಿದ್ಧವಾಗಬೇಕು? ನಾನು ನಿಮ್ಮ ಬಾಯಲ್ಲೇ ಅದನ್ನು ಕೇಳಬೇಕು. ನಿರೂಪಕ ಹೇಗೆ ಸಿದ್ಧರಾಗಬೇಕು ಅಂದರೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ರೀತಿ ಸಿದ್ಧತೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಟೇಜ್ ಪ್ರೋಗ್ರಾಮ್ಗೆ ಬೇರೆ, ಈಗ ನಿಮ್ಮ ಚಾನಲ್ ಮಾಡಬೇಕಾಗಿರೋ ನಿರೂಪಣೆನೇ ಬೇರೆ. ಈ ಸ್ಟೇಜ್ ಪ್ರೋಗ್ರಾಮ್ಸಲ್ಲಿ ಪ್ರಾಬಬ್ಲಿ ಏನಾಗುತ್ತೆ ಅಂದರೆ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾವು ಒಂದು ರೀತಿ ವಿ ಆರ್ ಕ್ಯಾಟಲಿಸ್ಟ್. ಅಂದರೆ ವಿ ಡೋಂಟ್ ಟೇಕ್ ಪಾರ್ಟ್ ಟೋಟಲಿ, ವಿ ಆರ್ ನಾಟ್ ಅ ಪಾರ್ಟ್ ಆಫ್ ದಟ್ ಈವೆಂಟ್, ಬಟ್ ವಿ ಆರ್ ಕ್ಯಾಟಲಿಸ್ಟ್ ಟು ಮೇಕ್ ದಟ್ ಈವೆಂಟ್ ಎ ಸಕ್ಸಸ್. ಈಗ ಈ ಈವೆಂಟಿಗೆ ನೆನ್ನೆ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ರು ಮೆಟ್ರೋ. ಇದ್ರ ಬಗ್ಗೆ ನನಗೆ ಮೆಟ್ರೋ ಬಗ್ಗೆ ನಾಲೆಡ್ಜ್ ಇದೆ ಅಂತ ಐ ಕೆನಾಟ್ ಸ್ಪೀಕ್ ಲಾಡ್ ಅಬೌಟ್ ಮೆಟ್ರೋ. ಅದು ಹೇಗಂದರೆ, ವಾಟ್ ಈಸ್ ದಿ ಕಾನ್ಸಿಕ್ವೆನ್ಸ್ ಆಫ್ ದಿ ಈವೆಂಟ್, ಅದರ ಎಫೆಕ್ಟ್ ಏನು, ಅಷ್ಟು ಮಾತ್ರ ನಾನು ಹೇಳಿದ್ರೆ ಸಾಕು. ಉಳಿದಿದ್ದನ್ನು ಅಲ್ಲಿರ್ತಕ್ಕಂಥ ಮಹನೀಯರುಗಳು ಅವರು ದೇ ವಿಲ್ ಟೆಲ್ ಇಟ್ ಟು ದ ಪಬ್ಲಿಕ್. ಸೊ ಅವರ್ ಐಡಿಯಾ ಇಸ್ ಟು ಕನ್ವೇ ವಾಟ್ ದೇ ಮೀನ್ ಬೈ ದ್ಯಾಟ್ ಟು ದಿ ಪಬ್ಲಿಕ್, ಅಷ್ಟೇ, ಬೇರೆ ಏನಿಲ್ಲ. ಈಗ ಇಟ್ ಈಸ್ ನಾಟ್ ಎ ಸ್ಟೇಜ್ ಟು ಶೋ ಆರ್ ನಾಲೆಡ್ಜ್. ದಟ್ ಇಸ್ ದ ಫಸ್ಟ್ ಥಿಂಗ್ ಆಫ್ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ. ನಮ್ಮ ಯಾಕೆಂದರೆ ಅಲ್ಲಿ ಬಂದಿರೋದು, ಫಾರ್ ಎಕ್ಸಾಂಪಲ್ ಮುಖ್ಯಮಂತ್ರಿಗಳು ಬಂದಿರ್ತಾರೆ, ಅಲ್ಲಿ ನಾವು ಸಮಯನ ಜಾಸ್ತಿ ತೊಗೊಂಡ್ರೆ ಅದು ಸರಿಯಲ್ಲ. ಅದು ನಾವು ಮುಖ್ಯಮಂತ್ರಿಗಳಿಗೆ ಅವು ಎಲ್ರಿಗೂ ಗೌರವ ಕೊಡಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ಲಿಂಕ್ ಮಾಡಬೇಕು, ಬಿಟ್ಬಿಡ್ಬೇಕು, ಅಷ್ಟು ವಿಷಯ ತಿಳ್ಕೊಡು. ಬಟ್ ಇಡೀ ಕಾರ್ಯಕ್ರಮದ ಬಗ್ಗೆ, ಇಡೀ ಪ್ರಾಜೆಕ್ಟ್ ಬಗ್ಗೆ ನಮಗೆ ನಾಲೆಡ್ಜ್ ಇರಲೇಬೇಕು. ಯಾಕೆಂದರೆ ಕೆಲವು ಸಲ ಏನಾರ ಅನಗತ್ಯ ಯಾವುದಾದ್ರೂ ಇದು ಬಂದಾಗ, ಲೇಟ್ ಆದಾಗ, ಪ್ರೋಗ್ರಾಮ್ ಆದಾಗ, ಪ್ರಾಬ್ಲಿ ಫಾರ್ ದಿ ಆಡಿಯನ್ಸ್ಗೆ ಅವ್ರಿಗೆ ಎಜುಕೇಟ್ ಮಾಡೋಕ್ಕೆ ನಾವು ಬೇಕಾದ್ರೆ ಒಂದಿಷ್ಟು ಅನೌನ್ಸ್ ಮಾಡ್ಬೋದು. ಬಟ್ ಜನರಲಿ ಇಟ್ ಹ್ಯಾಸ್ ಟು ಬಿ ವೆರಿ ವೆರಿ ಲಿಮಿಟೆಡ್. ನಾವು ಕ್ಯಾಟಲಿಸ್ಟ್ ಆಗಿರ್ಬೇಕಷ್ಟೆ. ಸೊ ನಮಗೆ ನಾವು ಓದ್ಕೊಂಡಿದ್ದೀವಿ, ತಿಳ್ಕೊಂಡಿದ್ದೀವಿ ಅಂತ ಪೂರ್ತಿ ಎರಡು ಪೇಜಿನ ಭಾಷಣನೂ ಮಾಡೋ ಹಾಗಿಲ್ಲ. ಅದು ಸರಿಯಲ್ಲ. ನೀವೇ ಹೇಳಿ, ಆಸ್ ಅನ್ ಆಡಿಯನ್ಸ್. ಈಗ ಟಾರ್ಗೆಟ್ ಆಡಿಯನ್ಸ್ ಬೇಡ, ಇಟ್ಸ್ ಆಲ್ ಟಾರ್ಗೆಟ್. ಈಗ ನಾನು ಹಾಗಂತೇಳಿ ವೇದಿಕೆ ಕಾರ್ಯಕ್ರಮ ಒಂದು 4 ವಾಲ್ಸ್ ಒಳಗೆ ಯಾವುದು ಟೆಕ್ ಸಮಿಟ್, ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ನಾನು ಹೇಗೆ ನಿರೂಪಣೆ ಮಾಡ್ತೀನಿ, ಅದನ್ನು ನಾನು ಎಲ್ಲ ಫಲಾನುಭವಿಗಳಿಗೆ ವಿತರಣೆ, ಸರ್ಕಾರಿ ಸವಲತ್ತುಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾಡಬೇಕಾಗಿರೋ ನಿರೂಪಣೆನೇ ಬೇರೆ, ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ಮಾಡಬೇಕಾಗಿರೋ ನಿರೂಪಣೆನೇ ಬೇರೆ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಮಾಡಬೇಕಾಗಿರೋ ನಿರೂಪಣೆನೇ ಬೇರೆ. ಸೊ ಆ ಒಂದು ಬೇಸಿಕ್ ಮೈಂಡ್ ಸೆಟ್ಟಿಗೆ ನಾವು ಬಂದಾಗ ಮಾತ್ರ ವಿ ವಿಲ್ ಬಿ ಏಬಲ್ ಟು ಬಿ ಸಕ್ಸಸ್ಫುಲ್. ಸೊ ಅದನ್ನು ನಾವು ತಿಳ್ಕೊಬೇಕು. ಈಗ ನಾವು ಅಲ್ಲಿ ಟೆಕ್ ಸಮಿಟ್ನಲ್ಲಿ ಹೆಂಗೆ ಮಾಡ್ತೀನೋ ಅದನ್ನು ಫಲಾನುಭವಿಗಳ ಸಮಾವೇಶದಲ್ಲಿ ಮಾಡಿದ್ರೆ, ಐ ಮೀನ್ ಯು ನೋ ದ ರಿಸಲ್ಟ್. ಸಬ್ಜೆಕ್ಟ್ ತಿಳ್ಕೊಂಡಿರ್ಬೇಕಾಗತ್ತೆ, ಆಮೇಲೆ ಹಿತಮಿತವಾಗಿ ಜನರಿಗೆ ಕನ್ವೆ ಮಾಡಬೇಕಾಗತ್ತೆ. ಅತಿ ಹೆಚ್ಚು ಸಮಯನೂ ತಗೊಳ್ಳೋ ಹಾಗಿಲ್ಲ, ಹಾಗಂತ ವಿಷಯ ಗೊತ್ತಿಲ್ಲದೆ ಹೋಗಿ ನಿಂತ್ಕೊಳ್ಳೋ ಹಾಗೂ ಇಲ್ಲ. ಈ ಆಂಕರಿಂಗ್ ನಿರೂಪಣೆಯ ಕೆಲವೊಂದು ರೂಲ್ಸನ್ನು ನಮ್ಮ ಸರಿಂದ ನಾವು ತಿಳ್ಕೊಳ್ತಾ ಇದ್ದೀವಿ.